ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜ ಬಾಲು, ಅವತ್ತು ಆಕ್ಸಿಡೆಂಟ್ ಅಲ್ಲಿ ಅಪಾಯದಿಂದ ತಪ್ಪಿಸ್ಕೊಂಡ್ಲು. ಅವಳು ಈ ಊರಲ್ಲೇ ಇದ್ದಾಳೆ. ನಿಜವಾಗ್ಲೂ ಗಂಗಾ ಬದುಕವಳ? ನಿನ್ಗೋಸ್ಕರನೇ ಬದುಕಿರ್ಬೇಕು. ನಾನ್ ಹೇಳ್ದಾಗ ಮಾಡಿದ್ರೆ ಅವಳು ನಿನ್ ಸ್ವಂತ ಆಗ್ತಾಳೆ. ಏನ್ ಮಾಡ್ಬೇಕು ಹೇಳಿ ಮೇಡಮ್, ಅವಳಿಗೋಸ್ಕರ ಎಷ್ಟು ಬೇಕಾದ್ರೂ ಕಷ್ಟಪಡ್ತೀನಿ. ದೊಡ್ಡ ಕಷ್ಟ ಏನಿಲ್ಲ. ಅವಳು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾಳೆ. ನೀನೇನ್ ಮಾಡ್ಬೇಕು ಅಂದ್ರೆ ಅವಳು ಆ ಆಫೀಸ್ಗೆ ಬಂದು ಹೋಗುವಾಗ ನೀನ್ ಅವಳ ಕಣ್ಣಿಗೆ ಕಾಣಿಸ್ಕೋಬೇಕು. ಅವಳು ನಿನ್ನನ್ನು ನೋಡ್ಬೇಕು ಅಷ್ಟೇ, ನೀನು ಅವಳನ್ನ ನೋಡಬಾರ್ದು. ನೋಡಿದ್ರು ನೋಡ್ದೇ ಇರೋ ಹಾಗಿರ್ಬೇಕು. ಯಾವುದೋ ಕೆಲ್ಸದ ಮೇಲೆ ನೀನ್ ಈ ಸೀಟಿಗೆ ಬಂದ ಹಾಗೆ ಗಂಗಾ ನಿನ್ನ ನೋಡಿರೋ ಹಾಗಿರ್ಬೇಕೇ ಹೊರತು ನೀನ್ ಗಂಗಾಗೋಸ್ಕರ ಬಂದ ಹಾಗಿರ್ಬಾರ್ದು. ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ನನ್ನ ನೋಡಿ ಅವಳು ಭಯ ಪಡ್ಕೋಬೇಕು ಅಷ್ಟೇ ತಾನೇ? ನನಗ್ ಬಿಟ್ಬಿಡಿ, ಅವಳನ್ನ ನೋಡ್ದೇನೆ ನಾನು ಅವಳಿಗೆ ಭಯ ಪಡಿಸ್ತೀನಿ. ವೆರಿ ಗುಡ್. ಇದು ಅವಳು ಕೆಲಸ ಮಾಡ್ತಿರೋ ಆಫೀಸ್ ಅಡ್ರೆಸ್. ಇವತ್ತೇ ಕೆಲಸ ಶುರು ಮಾಡು. ಖಂಡಿತವಾಗ್ಲು ಮೇಡಮ್, ಈ ಕೆಲ್ಸಕ್ಕೆ ನನಗೆ ದುಡ್ಡು ಬೇಡ. ಆ ಗಂಗಾ ಸಿಕ್ಕಿದ್ರೆ ಸಾಕು. ಬರ್ತೀನಿ. ಪ್ಲಾನ್, ಪರ್ಸನ್ ಎಲ್ಲ ಪರ್ಫೆಕ್ಟ್ ಆಗ್ತಿದ್ಯಲ್ಲ ನಿತ್ಯ? ಅದ್ ಸರಿ, ಇವನಿಂದ ಅವಳನ್ನ ಹೆದರಿಸಿದ್ರೆ ನಮಗಾಗೋ ಲಾಭ ಏನು ಮಾಮ್? ಲಾಭ ಇದೆ ನಿತ್ಯ. ಹಾವು ಮುಂಗೂಸಿಗಳು ವೈರಿಗಳು. ಎದುರು ಬಂದ್ರೆ ಕಚ್ಚಾಡ್ತವೆ. ಸಪೋಸ್ ಹಾವುಗೂ ಮುಂಗೂಸಿಗೂ ಯಾವುದೋ ಮುಖ್ಯವಾದ ಕೆಲಸ ಇದೆ ಅನ್ಕೋ. ಯಾವುದೇ ಕೆಲಸ ಇದ್ರೂ ಶತ್ರು ಎದುರಿಗೆ ಬಂದಾಗ ತಪ್ಪಿಸ್ಕೊಂಡು ತಿರುಗ್ತಾನಾದ್ರೂ ತನ್ನ ಕೆಲಸ ಮುಗಿಸ್ಕೊಳತ್ತೆ. ಬಾಲು ವಿಷಯದಲ್ಲಿ ಆ ಗಂಗಾ ಕೂಡ ಅದೇ ಕೆಲಸ ಮಾಡ್ತಾಳೆ. ಬಾಲು ಹತ್ರ ಗಲಾಟೆಗಿಂತ ಜೈನ ಒಲಿಸ್ಕೊಳ್ಳೋದೇ ಗಂಗಾಗೆ ಇಂಪಾರ್ಟೆಂಟ್. ಜೊತೆಗೆ ಬಾಲು ಕಾಣಿಸ್ಕೊಂಡ್ರೆ ಗಂಗಾ ಮನ್ಸಲ್ಲಿ ಭಯ ಹುಟ್ಕೊಂಡು ಆದಷ್ಟು ಬೇಗ ಜೈನ ಸರಿ ಮಾಡಬೇಕು ಅಂತ ಅನ್ಕೋತಾಳೆ. ದಟ್ಸ್ ಮೈ ಪ್ಲಾನ್. ಸೂಪರ್. ಝೂಲಾಜಿನ ಹ್ಯೂಮನ್ ಸೈಕಾಲಜಿಗೆ ಅಪ್ಲೈ ಮಾಡಿ ಗಂಗಾಗೆ ಒಳ್ಳೆ ಟಾರ್ಗೆಟ್ ಕೊಟ್ಟೆ. ಇಟ್ಸ್ ನಾಟ್ ಅ ಟಾರ್ಗೆಟ್ ನಿತ್ಯ, ಇಟ್ಸ್ ಅ ಟ್ರಿಗರ್. ಅತ್ತೆ, ಮಾವ, ಆಂಟಿ, ಅಂಕಲ್, ನೀವು ಬಂದು ಆರ್ತಿ ತಗೊಳ್ಳಿ. ಆ ಪುಣ್ಯ ನಮ್ಗೇನ್ ಬೇಕಾಗಿಲ್ಲಮ್ಮ, ನಿಮ್ಮ ಅತ್ತೆ ಮಾವಂಗೆ ಕೊಡು. ಪಾಪ ಮಾಡೋರಿಗೆ ಪುಣ್ಯ ಪ್ರಾಪ್ತಿ ಇರಲ್ಲ ಬಿಡಮ್ಮ. ಏನ್ರಿ, ಆರ್ತಿ ತಗೊಳ್ಳಿ. ನನಗಿದ್ರ ಮೇಲೆ ನಂಬಿಕೆ ಇಲ್ಲ. ಹೋಗ್ಲಿ, ನನ್ ಮೇಲೆ ನಂಬಿಕೆ ಇದ್ರೆ ನನ್ನೇ ತಗೊಳ್ಳಿ. ನಿನಗಿಂತ ಈ ದೀಪನೇ ಓಕೆ. ನಾಣಿ ಸರ್, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರೋ ಬ್ರೇಕ್ಫಾಸ್ಟ್ ಬಂತ? ರೆಡಿ ಆಗಿದೆ ಸರ್. ಓಕೆ, ಬಾ ಕೊಡು. ನಾಣಿ ಅವ್ರೆ, ಮೇಡಮ್, ಆನ್ಲೈನ್ ಅಲ್ಲಿ ಬ್ರೇಕ್ಫಾಸ್ಟ್ ಏನು? ನೀವು ಮಾಡಿರೋ ಟಿಫನ್ ತಿನ್ಬಾರ್ದು ಅಂತ ಸಾರ್ ಹೊರಗಿಂದ ತರಿಸಿದ್ದಾರೆ ಮೇಡಮ್. ನನ್ ಕೈ ಅಡ್ಗೆ ತಿನ್ನಲ್ವಾ? ಮಾಡ್ತೀನಿ. ಅತ್ತೆ, ಮಾವ, ಆಂಟಿ, ಅಂಕಲ್, ಎಲ್ರು ಬನ್ನಿ. ಆನ್ಲೈನ್ ಇಂದ ಟಿಫನ್ ಅಂತೆ. ಲೇಟ್ ಆದ್ರೆ ನಮ್ಗೆ ಇಲ್ಲ. ಬನ್ನಿ ಬನ್ನಿ. ನಾಣಿ ಅವ್ರೆ, ನಾನ್ ಬಡಿಸ್ತೀನಿ. ಪರವಾಗಿಲ್ಲ ಮೇಡಮ್, ನಾನೇ ಹಾಕ್ತೀನಿ. ನಾಣಿ ಅವ್ರೆ, ನಾನೇ ಕೊಡ್ತೀನಿ. ನೀವೇ ಬಡಿಸಿ ಮೇಡಮ್. ಕೂತ್ಕೊಳ್ಳಿ. ಆನ್ಲೈನ್ ಟಿಫನ್ ಬಾ, ವೆರೈಟಿ ಇರುತ್ತೇನೋ. ಚೆನ್ನಾಗಿದ್ರೆ ದಿನ ಹೊರಗಿಂದಲೇ ತರ್ಸೋಣ. ನಾಣಿ ಸರ್, ನಾನೇ ಬಡಿಸ್ತೀನಿ. ನಾಣಿ ಅವ್ರೆ, ನಾನ್ ಬಡಿಸ್ತೀನಿ ಅನ್ನಲ್ಲ. ಯಾಕೆ ಅವಸರ ಮಾಡಿ ಟಿಫನ್ ಎಲ್ಲ ನೆಲದ ಪಾಲ್ ಮಾಡಿದ್ರಿ? ನಾನಾ ಮೇಡಮ್? ಮತ್ತೆ ನಾನಾ? ಸಾರಿ ರೀ. ನಿಮ್ ನಾಣಿಗೆ ಈಗೀಗ ಸ್ವಾಮಿ ಭಕ್ತಿ ಕಡಿಮೆ ಆಗಿರ್ಬೇಕು. ಹೋಗ್ಲಿ ಬಿಡಿ. ನನಗೆ ಪತಿ ಭಕ್ತಿ ಜಾಸ್ತಿ ಇದೆಯಲ್ವಾ? ಹೊರಗಿನ ಟಿಫನ್ ನೆಲದ ಪಾಲಾದ್ರೇನು,
ಮನೆ ಟಿಫನ್ ಉಪ್ಮಾ ಕೊಡ್ತೀನಿ. ಅದ್ ಸರಿ, ನಿಮ್ಗೆ ಉಪ್ಮಾ ಓಕೆ ಅಲ್ವಾ? ನಾನು ಇಷ್ಟಪಟ್ಟು ತರಿಸಿದ್ದು ಇಲ್ದಿದ್ಮೇಲೆ ಯಾವ್ದಾದ್ರೇನು ಹಾಕೋ. ಓಕೆ. ಏನ್ರಿ, ಪ್ಲೇಟ್ಗೆ ಉಪ್ಮಾ ಹಾಕು ಅಂತೀರಾ? ಪ್ಲೇಟಿಗೆ ಹಾಕ್ದೆ ನನ್ನ ಮುಖದ ಮೇಲೆ ಹಾಕ್ತೀಯಾ? ಹಾಗಲ್ಲ ರೀ, ಪ್ಲೇಟು ಓಕೆನಾ ಅಂತ ಕೇಳಿದ್ದು. ಯಾಕೆ ಪ್ಲೇಟ್ ಬಗ್ಗೆ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದ್ಯಾ? ನಾನ್ ಮಾಡಿದ್ರೆ ಆನ್ಲೈನಲ್ಲಿ ಟಿಫನ್ ತರಿಸ್ತೀರಾ? ಅದಕ್ಕೆ ಅದನ್ನ ಬೇಯಿಸಿ ಪ್ರೀತಿಯಿಂದ ನಾನ್ ಮಾಡಿರೋ ಟಿಫನ್ ಬಡಿಸ್ತಿದ್ದೀನಿ. ಏನ್ರಿ, ಓಕೆನಾ? ಟಿಫನ್ ಬಡಿಸ್ಲಾ? ಹಾಕೋ. ಇವಳಿಗೆ ಹೀಗಲ್ಲ. ಏನ್ ನಿತ್ಯ, ಪ್ಲೇಟ್ನ ಹಾಕ್ ಬೀಳಿಸ್ದೆ? ನಾನಾ? ಮತ್ ನಾನಾ? ನಾನ್ ತಂದಿರೋದ್ನ ಹಾಳು ಮಾಡಿದ್ಯಾ? ನಿನ್ ಪ್ರೀತಿನ ಹೇಗ್ ಬೀಳಿಸ್ದೆ ನೋಡು. ಏನೋ ಕೈ ಜಾರಿರತ್ತೆ ಬಿಡು ಜೈ. ನಿತ್ಯ, ಬೇರೆ ಪ್ಲೇಟ್ ಹಲೋ, ಹಾಕಮ್ಮ. ಪ್ಲೇಟ್ ಮಾತ್ರ ಹಾಕು, ಅದರಲ್ಲಿ ಪ್ರೀತಿ ಗೀತಿ ಎಲ್ಲ ಏನ್ ಬೇಡ. ಡ್ಯಾಡ್, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಕಾಫಿ ಕುಡ್ಕೊಂಡು ಹೋಗು ಜೈ. ಮಾವ, ಕಾಫಿ ಹೇಗಿದೆ? ಅಮೃತನಮ್ಮ. ಅದೇ ಅದ್ಭುತ. ನಾಣಿ ಅವ್ರೆ? ಅದ್ಭುತ ಅಂದ್ರೆ ಅದ್ಭುತ. ಆಂಟಿ ಅಂಕಲ್ ಹೇಗಿದೆ? ಏನ್ರಿ, ಇದಕ್ಕಿಂತ ಕೆಲಸದವ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಹಾಲನ್ನ ಬಿಸಿ ಮಾಡಿ ಕಾಫಿ ಪುಡಿ ಸಕ್ಕರೆ ಹಾಕಿದ್ರೆ ಸರಿ ಆಗುತ್ತೆ ಏನೋ? ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ. ಯಜಮಾನ, ನಿಮ್ ಕಮೆಂಟ್ಸ್ ಪ್ಲೀಸ್. ಏನಾಯ್ತು ಜೈ? ಕಾಫಿ ಸೂಪರ್ ಅಂತಿದ್ದಾರೆ. ಮಾಮೂಲಿ ಕಾಫಿ ಎಲ್ಲ ಸೂಪರ್ ಆಗಿದೆ ಅಂತಿದ್ದಾರೆ. ಅಯ್ಯೋ, ಏನೋ ಬಾಯ್ ಬಿಟ್ಟು ಹೇಳೋ. ಹೇಳೋದಕ್ಕೆ ಮಾತೇ ಬರ್ತಿಲ್ಲ. ಕಾಫಿನ ಬಾಯಲ್ಲೇ ಇಟ್ಕೊಂಡು ಟೇಸ್ಟ್ ನ ಎಂಜಾಯ್ ಮಾಡ್ತಿದ್ದಾರೆ. ಕಾಫಿಲಿ ಶುಗರ್ ಬದಲು ಸಾಲ್ಟ್ ಹಾಕಿದ್ದಾಳೆ. ಇಲ್ಲ ಯಜಮಾನ್ರೆ, ಎಲ್ರಿಗೂ ಕೊಟ್ಟ ಹಾಗೆ ನಿಮ್ಗೂ ಕಾಫಿ ಕೊಟ್ಟಿದ್ದು. ನಾನ್ ಸುಳ್ಳು ಹೇಳ್ತೀನಾ? ಬೇಕಾದ್ರೆ ಕುಡ್ದು ನೋಡು. ಅವತ್ತು ನನ್ನ ಎಂಜ್ಲು ಕುಡಿಯಲ್ಲ ಅಂತ ಗಲಾಟೆ ಮಾಡಿಲ್ವಾ? ಈಗ ನಾನು ಕುಡಿಯಲ್ಲ. ಏನು ನಾಟಕ ಮಾಡ್ತಿದ್ಯಾ? ನಾನ್ ತರ್ಸಿದ ಟಿಫನ್ ಹಾಳು ಮಾಡಿದ್ಯಾ? ನೀವು ನಾನಿಟ್ಟಿರೋ ಪ್ಲೇಟ್ ಬೀಳ್ಸಿಲ್ವಾ? ಹಾಗಂತ ಸಾಲ್ಟ್ ಹಾಕಿರೋ ಕಾಫಿ ಕೊಡ್ತೀಯಾ? ಇವತ್ತು ಉಪ್ಪು ಹಾಕಿದಾಳೆ, ನಾಳೆ ವಿಷ ಹಾಕ್ತಾಳ್ ಕಣೋ. ಇವಳನ್ನ ನಂಬೋದಕ್ಕಾಗಲ್ಲ. ಸಾಕ್ ನಿಲ್ಸಿ ಅದ್ಗೆ. ಅವಳೇನೋ ತಮಾಷೆಗೆ ಅಂತ ಸಾಲ್ಟ್ ಹಾಕಿದಾಳೆ, ನೀವ್ ಅದನ್ನ ಸೀರಿಯಸ್ ಮಾಡ್ತೀರಲ್ಲ. ತಮಾಷೆ ಅಂತ ನೀನಂತೀಯಮ್ಮ. ಸಾಲ್ಟ್ ಕಾಫಿ ಕುಡಿದು ಜೈ ಎಷ್ಟು ಸಫರ್ ಆದ್ನೋ. ಏನು ಆಗಲ್ಲ ಭಾವ, ಜೈ ಲೈಟ್ ಆಗಿ ತಗೊಂತಾನೆ. ಇಲ್ಲ ಡ್ಯಾಡ್, ಇವಳು ಮಾಡಿದಕ್ಕೆ ಸರಿಯಾಗಿ ರಿವೆಂಜ್ ತಗೋತೀನಿ. ವೇಟ್ ಅಂಡ್ ಸಿ. ಓಕೆ, ಐ ಆಮ್ ವೇಟಿಂಗ್.
ನಿನ್ನ ಏನ್ ಸಾರ್ ಫೈಲಿನ ಸೊಳ್ಳೆ ಹೊಡಿತಿದ್ದೀರಾ? ಇಲ್ಲ ನಾಣಿ, ಗೇಮ್ ಆಡ್ತಾ ಇದ್ದೀವಿ ಸಾರ್. ಇಲ್ದೇ ಇದ್ರಿ ಏನಯ್ಯ? ಸೊಳ್ಳೆ ಹೊಡಿತಾ ಕೂರೋದಕ್ಕೆ ನನಗೆ ಬೇರೆ ಕೆಲಸ ಕಾರ್ಯ ಇಲ್ಲ ಅನ್ಕೊಂಡಿದ್ಯಾ? ಸಾರಿ ಸರ್. ಆದ್ರೂ ಆ ಸೊಳ್ಳೆ ಹೊಡಿಯೋದೇ ವಾಸಿನೇನೋ. ಹೊಡೆದ್ರೆ ಹಾರು ಹೋಗುತ್ತೆ. ಕೆಲವ್ರು ಇರ್ತಾರೆ, ಹೊಡೆದ್ರು ಕತ್ತಿ ಹಿಡಿದು ತಳ್ಳಿದ್ರು ಅಲ್ಲಾಡೋದೇ ಇಲ್ಲ. ಏನು ಅಷ್ಟಕ್ಕೂ ಏನ್ ನಿಮ್ ಉದ್ದೇಶ? ನನ್ ಬಗ್ಗೆನೇ ಹೇಳಿದ್ದಲ್ವಾ? ಏನ್ ಡೌಟಾ? ನಾಣಿ, ಹೋಗ್ ಲೆಟರ್ ತಗೊಂಡ್ ಬಾ. ಇನ್ನೊಂದ್ಸರಿ ಯೋಚನೆ ಮಾಡಿ ಸರ್. ನೋ ಆರ್ಗ್ಯುಮೆಂಟ್ಸ್, ಗೋ ಅಂಡ್ ಗೆಟ್ ಇಟ್. ಓಕೆ ಸರ್. ಏನ್ ಲೆಟರ್ ರೀ? ನನ್ಗೇನಾ? ಲವ್ ಲೆಟರಾ? ಹಾ, ಆ ತರದ್ದೇ. ಅಯ್ಯೋ, ನೀವ್ ನನ್ಗೆ ಲವ್ ಲೆಟರ್ ಕೊಡ್ತೀರಾ? ನಾಚಿಕೆ ಆಗುತ್ತಪ್ಪ. ಸರ್. ತಗೋ, ಇದ್ರ ಮೇಲೆ ಸೈನ್ ಮಾಡು. ಏನಿದು ಲವ್ ಲೆಟರ್ ಅಂದ್ರಿ? ಏನು ಡಾಕ್ಯುಮೆಂಟ್ ಇದು? ಹೌದು, ಡಾಕ್ಯುಮೆಂಟ್ಸೇ. ಇನ್ ಮುಂದೆ ನಿನಗೂ ಈ ಕಂಪ್ನಿಗೂ ಯಾವ ಸಂಬಂಧ ಇಲ್ಲ ಅಂತ ನಿನ್ನ ಹೆಸರಲ್ಲಿರೋ ಕಂಪ್ನಿನ ನನ್ನ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಿದ್ದೀನಿ ಅಂತ ಸೈನ್ ಮಾಡಿ ಇಲ್ಲಿಂದ ಹೋಗ್ತಾ ಇರು. ಅಮ್ಮೋ, ಎಷ್ಟು ಉರಿ ನಿಮಗೆ! ನಿಮ್ ಕಂಪನಿಗಿಂತ ನನ್ ಕಂಪನಿ ಲಾಭದಲ್ಲಿದೆ ಅಂತ ಹೊಟ್ಟೆ ಊರಿಗೆ ನನ್ ಕಂಪನಿನ ನಿಮ್ ಕಂಪನಿ ಜೊತೆ ಸೇರಿಸ್ತಿದ್ದೀರಾ? ಆಹಾ, ಸರಿ, ನಾನು ಸೈನ್ ಮಾಡ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನು? ನನ್ನ ನಿಮ್ ಜೊತೆ ಸೇರಿಸ್ಕೊಳ್ಳಿ, ನಾನು ನನ್ನ ಕಂಪನಿನ ನಿಮ್ ಕಂಪನಿಗೆ ಸೇರಿಸ್ತೀನಿ. ಅದ್ ಯಾವತ್ತೂ ಆಗದೆ ಇರೋ ಕೆಲ್ಸ. ಹೌದಾ? ಹಾಗಾದ್ರೆ ನಾನ್ ಸೈನ್ ಮಾಡೋ ಕೆಲ್ಸ ಕೂಡ ಆಗೋದಿಲ್ಲ. ನಾನು MD. ಆದ್ರೆ ಏನು? ನಾನು ಅರ್ಧ MD. ಯಾರು ಹೇಳಿದ್ದು? ನಾನೇ. ಒನ್ ಆಫ್ ದಿ ಬೋರ್ಡ್ ಮೆಂಬರ್. ನನ್ ಕಂಪನಿ ಜನರಲ್ ಮ್ಯಾನೇಜರ್. ನನ್ಗೂ ಕೆಲವು ಪವರ್ಸ್ ಇದೆ. ಆದ್ರೆ ನನ್ ಬಾಸ್ ಇಸ್ ಆಲ್ವೇಸ್ ರೈಟ್. ಬದ್ನೆಕಾಯಿ, ನಾನಿಲ್ಲಿ ಜಾಂಡ ಊರಾಯ್ತು, ನಿಮ್ದೇನ್ ನಡೆಯೋದಿಲ್ಲ. ಹಾಗಾ? ನಾಣಿ ಸರ್, ನಾಳೆ ಒಬ್ರು ಜನರಲ್ ಮ್ಯಾನೇಜರ್ನ ಅಪಾಯಿಂಟ್ ಮಾಡು. ಆಯ್ತು. ಯಾರವರು? ಯಾರು ಬರ್ತಾರೋ ಕರೀರಿ. ಅಪಾಯಿಂಟ್ ಮಾಡ್ದವ್ರನ್ನ, ಅಪಾಯಿಂಟ್ಮೆಂಟ್ ತಗೊಂಡ್ ಬಂದವ್ರನ್ನ ಚರ್ಮ ಸುಲ್ದು ತೋರಣ ಕಟ್ತೀನಿ. ಆದ್ರೂ ನನ್ ಕಂಪ್ನಿಲಿ ನಿಮ್ ಯಜಮಾನ್ಕೆ ಏನು? ನನ್ನಿಂದ ಆಗಲ್ಲ ಅಂತನಾ? ಕೆಲ್ಸ ಗೊತ್ತಿಲ್ಲ ಅಂತನಾ? ಏನ್ ನಾಣಿ ಅವ್ರೆ? ಅಯ್ಯೋ, ನಿಮ್ಗೆ ಯಾಕೆ ಗೊತ್ತಿಲ್ಲ ಮೇಡಮ್? ನೀವು ಬ್ರಹ್ಮಾಂಡವಾಗಿ ಕೆಲಸ ಮಾಡ್ತೀರಾ. ಮತ್ತೆ ಆ ವಿಷಯ ಇವ್ರಿಗೆ ಹೇಳಿ. ಏನು ಗೊತ್ತಿಲ್ಲದೆ ತಾನೇ ರೈಟ್ ಅಂತಾರೆ. ಬಾಸ್ ಇಸ್ ಆಲ್ವೇಸ್ ರೈಟ್ ಅಲ್ಲ, ವೈಫ್ ಇಸ್ ಆಲ್ವೇಸ್ ರೈಟ್. ಹಾ, ಬೇಕಾದ್ರೆ ಈ ವಿಷಯಕ್ಕೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾದ್ರೂ ರೆಡಿ. ನೋಡು, ಸುಮ್ನೆ ನನ್ನ ರೇಗಿಸ್ಬೇಡ. ನಾನಲ್ಲ, ನೀವೇ ನನ್ನ ರೇಗ್ಸೋದು. ನನಗೇನಾದ್ರೂ ನೆತ್ತಿಗೇರ್ತು ಅಂದ್ರೆ ಏನ್ ಮಾಡ್ತೀಯ? ಯಾಕೆ? ಏನ್ ಮಾಡಲ್ಲ ಅಂದ್ಕೊಂಡ್ರಾ? ಬಾಸ್ ಅನ್ನೋ ಅಹಂಕಾರ ನಿಮಗಿದ್ರೆ ನಿಮ್ ಹೆಂಡತಿ ಅನ್ನೋ ಪೊಗ್ರು ನನಗಿದೆ. ನಾನ್ ಮನ್ಸ್ ಮಾಡಿದ್ರೆ ಎಲ್ಲ ತಲೆ ಕೆಳಗ್ ಮಾಡ್ತೀನಿ. ಆಲ್ರೆಡಿ ಸ್ಟಾಫ್ ಕೂಡ ನನ್ ಕಡೆ ಇದ್ದಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ನನ್ ಕಡೆ ತಿರ್ಸ್ಕೊಂಡು ಈ ಕಂಪ್ನಿಗೆ ನಾನೇ MD ಆದ್ರೂ ಅದೇ. ಆಗ ನಿಮ್ಗೆ ನಾನು ಬಾಸ್ ಆಗ್ತೀನಿ. ನೀವು ನನ್ನ ಕೆಳಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಸುಮ್ನೆ ನನ್ನೊಳಗಿರೋ ಇನ್ನೊಂದು ಮುಖನ ಪರಿಚಯ ಮಾಡ್ಕೋಬೇಡಿ. ನಿನಗೆ ಅಷ್ಟೊಂದು ಧೈರ್ಯ ಇದೆಯಾ? ಹಲೋ, ಕಾಯಿ ಬಳ್ಳಿ ಆಗತ್ತೆ, ಬಳ್ಳಿ ಕಾಯಿ ಆಗತ್ತಮ್ಮ. ತಿರುಗಿ ಬಿಟ್ಟೆ ಅಂದ್ರೆ ಈ ಚೇರಲ್ಲಿ ನಾನು, ಆ ಚೇರಲ್ಲಿ ನೀವಿರ್ತೀರ. ನನ್ನ ಹತ್ರ ಇಟ್ಕೊಂಡ್ರೆ ತಾರ್ ಮಾರ್ ತಕ್ಕಳ್ ಮಾರೆ ಕೊಟ್ರೆ ಟಪಕ್ ಅಂತ ಸೌಂಡ್ ಬರುತ್ತೆ. ಹುಷಾರ್. ನಿನ್ನ ಸಾರ್, ನಿಲ್ಸಿ ಸಾರ್. ಅವಳು ಏನ್ ಹೇಳ್ತಿದ್ದಾಳೆ ಗೊತ್ತಾಗ್ತಿದೆ ನಿನ್ಗೆ? ಅವಳು MD ಆಗ್ತಾಳಂತೆ, ನಾನು ಅವಳಿಗೆ PA ಆಗ್ಬೇಕಂತೆ. ಹೆಣ್ಮಕ್ಳು ಸರ್, ನಾವು ಆವೇಶ ಪಟ್ರೆ ಹೇಳ್ದಾಗೆ ಮಾಡ್ತಾರೆ. ಯಾಕೆ ಸುಮ್ಮನೆ ಕಷ್ಟ? ನೀವು ಕಾಮ್ ಆಗಿ ಕಾಂಪ್ರಮೈಸ್ ಆಗ್ಬಿಡಿ. ಅವಳ ಜೊತೆ ಕಾಂಪ್ರಮೈಸಾ?
ನೋ ವೇ. ಅಯ್ಯೋ ನನ್ ಮಾತ್ ಏನ್ರಿ ಹೋಗೆ. ಅಯ್ಯೋ ಹೇಳಿ ಮೇಡಮ್. ಎಲ್ಲಿದ್ಯಾ ಬಾಲು? ಆಫೀಸ್ ಮುಂದೆನೇ ಇದ್ದೀನಿ ಮೇಡಮ್. ಸ್ವಲ್ಪ ಹೊತ್ತಲ್ಲಿ ಗಂಗಾ ಅಲ್ಲಿಗೆ ಬರ್ತಾಳೆ. ಹೇಳಿದ್ದು ನೆನ್ಪಿದ್ಯಲ್ಲ? ನೆನ್ಪೈತೆ ಮೇಡಮ್. ಗಂಗಾ ನಾನು ನೋಡಬೇಕು, ಆದರೆ ನಾನು ಅವಳು ನೋಡಂಗಿಲ್ಲ. ಕೇರ್ಫುಲ್ ಬಾಲು. ಏನ್ರಿ ಯಜಮಾನ್ರೇ, ಹಾಕಿರೋ ಸೈನ್ ಸಾಕು, ಹೋಗೋಣ ಬನ್ನಿ. ಎಲ್ಲಿಗೆ ಮೇಡಮ್? ಹಾ, ಹನಿಮೂನ್ಗೆ. ನಾಣಿ, ರೂಮ್ಗೆ ಸೊಳ್ಳೆ ಬರ್ದಿರೋ ಹಾಗೆ ಮಸ್ಕಿಟೋ ಕಾಯಿಲ್ ಹಾಕ್ದಾಗೆ ನಮ್ಗೆ ಇಷ್ಟ ಇಲ್ದಿರೋ ಮನುಷ್ಯರು ಹತ್ರ ಬರ್ದಿದ್ದ ಹಾಗೆ ಏನಾದ್ರೂ ಔಷಧಿ ಕಂಡಿಡಿಬೇಕಪ್ಪ. ಅದು ನೀವೇ ಕಂಡಿಡಿಬೇಕು ಸರ್. ಇಷ್ಟು ದೊಡ್ಡ ಹುಡುಗಿ ನಿಮ್ ಕಣ್ಣಿಗೆ ನಾನು ನೋಣ ಸೊಳ್ಳೆ ಹಾಕ್ ಕಾಣ್ತೀನಾ? ನಿನಗಿಂತ ಅವೇ ಬೆಟ್ರು. ಓಡ್ಸಿದ್ರೆ ಓಡ್ ಹೋಗ್ತವೆ. ಹಾಗ ನಿಮ್ಮನ್ನ ಏಯ್ ರಾಕ್ಷಸಿ, ಹೀಗ್ ಗಿಣ್ತಿಯಲೆ? ಮತ್ತೆ ನನ್ನ ಸೊಳ್ಳೆಗೆ ಹೋಲ್ಸಿದ್ರಲ್ಲ, ಅದಕ್ಕೆ ಗಿಂಡಿದ್ದು. ನಾಳೆಯಿಂದ ನಿಮ್ಗೆ ಲವ್ ಏರಿಯಾ ಆಗತ್ತೆ. ಲವ್ ಏರಿಯಾನಾ? ಹಾ, ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ, ನಾನ್ ಗಿಂಡಿದ್ರೆ ಲವ್ ಏರಿಯಾ. ನಾಣಿ ಸರ್, ನನ್ ಸುತ್ತ 4 ಜನ ಬೌನ್ಸರ್ ನೀಡು. ಈ ವುಮನ್ ಹ್ಯಾಂಡ್ಲಿಂಗ್ ನ ತಡ್ಕೊಳಕ್ ಆಗ್ತಿಲ್ಲ. ಹಾ, ಬೌನ್ಸರ್ಸ್ ಬಾಡಿ ಗಾರ್ಡ್ ಯಾಕೆ? ಸುತ್ತ ಒಂದ್ ಮುಳ್ಬೇಲಿ ಹಾಕೊಂಡ್ ಕುತ್ಕೊಳ್ಳಿ. ನಾಣಿ, ಇವಳಿಗೆ ಮರ್ಯಾದೆಯಿಂದ ಹೊರಗೆ ಹೋಗಕ್ ಹೇಳು. ಇಲ್ಲಿದ್ರೆ ಸೆಕ್ಯೂರಿಟಿ ಕರ್ದ್ ಕಳ್ಸು. ಹಲೋ ಮಿಸ್ಟರು, ನೀವಿಲ್ಲಿ MD ಆದ್ರೆ ನಾನು ಮೇಡಮ್ ಅವರು. ಸಲ್ಯೂಟ್ ನಿಮ್ಗೆ ಅಲ್ಲ, ನನಗೂ ಮಾಡ್ತಾರೆ. ನಾಣಿ, ನಂಗೆ ಯಾಕೆ ಹಿಂಸೆ? ಅದಕ್ಕೆ ಮನೆಗೆ ಹೋಗೋಣ ಬನ್ನಿ. ಮೇಡಮ್, ಇನ್ನು 2-3 ಮೀಟಿಂಗ್ ಇದೆ. ಅದರಲ್ಲಿ ನಿಮ್ಮ ಹೆಸರಲ್ಲಿರೋ ಕಂಪ್ನಿ ಮೀಟಿಂಗ್ ಕೂಡ ಇದೆ. ಅಲ್ಲೂ ಹೋಗ್ಬೇಕು. ಏನು, ನನ್ ಕಂಪ್ನಿ ಮೀಟಿಂಗ್ಗೆ ನೀವ್ ಹೋಗ್ತೀರಾ? ನೋ 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 ನೋ, ನಾನೇ ಹೋಗ್ತೀನಿ. ಮೇಡಮ್, ನೀವು ಮೀಟಿಂಗ್ ಅಟೆಂಡ್ ಮಾಡ್ತೀರಾ? ಯಾಕೆ? ಇವ್ರು ಅಟೆಂಡ್ ಮಾಡೋಕ್ಕಾಗೋದ್ನ ನಾನ್ ಮಾಡ್ಬಾರ್ದಾ? ನಾಣಿ, ಏನ್ ಈ ಲ್ಯಾಂಗ್ವೇಜು? ಮೇಡಮ್, ನೀವು ನಿಮ್ ಭಾಷೆನ ಸರಿ ಮಾಡ್ಕೋಬೇಕು. ಸಾರ್ಗೆ ಹಂಗೆಲ್ಲ ಹೇಳ್ಬಾರ್ದು. ಹಾ, ಇವ್ರು ನಿಮ್ಗೆ ಸಾರು, ನನಗೆ ಯಜಮಾನ್ರು. ಹೇಗಾದ್ರೂ ಕರೆಯೋ ಹಕ್ಕು ನನಗಿದೆ. ನಾಣಿ, ಸರ್, ಆ ಕಂಪ್ನಿ ಫೈಲ್ ನ ಅವಳು ಕೈ ಕೊಟ್ಟು ಇಲ್ಲಿಂದ ಹೋಗೋದು ಕೇಳು. ತಗೊಳ್ಳಿ ಮೇಡಮ್. ಓಕೆ ಯಜಮಾನ್ರೆ, ನಾನು ಕಂಪ್ನಿ ಮೀಟಿಂಗ್ ಪೂರ್ತಿ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ನೀವು ನಿಮ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬನ್ನಿ. ಬಾಯ್. ಅಯ್ಯೋ, ಮರ್ತ್ಬಿಟ್ಟೆ. ಬರೋವಾಗ ಮಲ್ಗೆ ಹೂವು ಹಲ್ವಾ ಮರೀದೆ ತಗೊಂಡು ಬನ್ನಿ. ನಿನ್ನ ಇದರಿಂದ ಹೊಡೆದೆ ಅಂದ್ರೆ ತಲೆ 2 ಹೋಳಾಗ್ಬೇಕು.